ಇಷ್ಟು ದಿವಸ ಈ ಸೇವಂತಿ ಸಂಪಾದಿಸಿಟ್ಟಿದ್ದ ಧನಾತ್ಮಕ ಶಕ್ತಿ ಇವತ್ತಿಗೆ ನಾಶ. ಇನ್ನೇನಿದ್ರು ಈ ಮನೆಯಲ್ಲಿ ದುಷ್ಟ ಶಕ್ತಿಗಳ ವಾಸ, ಅಟ್ಟಹಾಸ. ನನ್ನ ಶಕ್ತಿ ಮುಂದೆ ಈ ದೇವ್ರು ಕೂಡ ಕೈ ಕಟ್ಟಿ ಕೂತ್ಕೋಬೇಕು. ಈ ಮಾಟಗಾತಿ ಮನ್ಸ್ ಮಾಡಿದ್ರೆ ದೇವ್ರಿಗೂ ಕಣ್ ಕಟ್ತಾಳೆ. ಇನ್ನ ಮನುಷ್ಯರು ಯಾವ ಲೆಕ್ಕ? ಇನ್ಮೇಲಿಂದ ಈ ಸೇವಂತಿನ ಈ ಮನೆಯನ್ನ ಕಾಪಾಡೋದಕ್ಕೆ ಯಾವ ದೇವ್ರು ಬರೋದಿಲ್ಲ. ಈ ಮನೆ ಒಳಗಡೆ ಯಾವ ದೈವ ಶಕ್ತಿನೂ ಕಾಲಿಡೋದಿಲ್ಲ. ಇನ್ಮೇಲೇನಿದ್ರು ನಂದೇ ರಾಜ್ಯಭಾರ. ಸೇವಂತಿ, ನಿನ್ನೆ ಕೇಳ್ತಿರೋದು ಪ್ರಾಬ್ಲಮ್ ಏನು? ಅದೇ ಗೊತ್ತಾಗ್ತಿಲ್ಲ ಸರ್. ಅವನ್ನ ಕಂಡ್ರೆ ನನಗೆ ತುಂಬಾ ಪ್ರೀತಿ ಇದೆ. ಆದ್ರೆ ಕೃಷ್ಣ ಬರ್ತಿದ್ದ ಹಾಗೆ ಮನ್ಸಲ್ಲಿ ಏನೇನೋ ಅನ್ಸುತ್ತೆ. ಏನನ್ಸುತ್ತೆ? ಇದನ್ನ ಇವ್ರ ಹತ್ರ ಹೇಗೆ ಹೇಳಿ? ಇವ್ರು ನನ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ? ಹೇಳು ಸೇವಂತಿ, ಏನನ್ಸುತ್ತೆ? ನಿನ್ನಿಂದ ಯಾರಾದ್ರೂ ಅವನನ್ನ ದೂರ ಮಾಡ್ಬಿಡ್ತಾರೆ ಅನ್ಸುತ್ತಾ? ಅಥವಾ ನಿನ್ನಿಂದ ಅವನನ್ನ ಕಿತ್ಕೊಂಡ್ ಬಿಡ್ತಾರೆ ಅನ್ಸುತ್ತಾ? ಇಲ್ಲ ಸರ್, ಅವನನ್ನ ನೋಡ್ತಿದ್ರೆ ಕೋಪ ಬರ್ತಿದೆ. ಅವನ್ನ ಹೊಡಿಬೇಕು ಅನ್ನಿಸ್ತಿದೆ. ಕೆಲವೊಂದ್ಸಲ ಅಂತೂ ಕುತ್ಕೆ ಹಿಸ್ಕಿ ಸಾಯಿಸ್ಬಿಡ್ಲ ಅನ್ನಿಸ್ತಿದೆ. ಯಾಕೆ ಅಂತಾನೆ ಗೊತ್ತಾಗ್ತಿಲ್ಲ. ನಾನು ತುಂಬಾ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ಸರ್. ನಿನ್ ಭಯ ಏನು ಅಂತ ನನಗೆ ಅರ್ಥ ಆಯ್ತು. ಇದು ಸೈಕಲಾಜಿಕಲ್ ಪ್ರಾಬ್ಲಮ್ ಸೇವಂತಿ. ಕಂಪ್ಲೀಟ್ಲಿ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಮನ್ಸಿಗೆ ಸಂಬಂಧಪಟ್ಟಿರೋದಾ? ಏನ್ ಹೇಳ್ತಾ ಇದ್ದೀರಾ ಸರ್? ಹೌದು. ನೀನು ಕೃಷ್ಣನ್ನ 9 ತಿಂಗಳು ಹೊತ್ತು ಎತ್ತಿದ್ರು ನಿನ್ ಪ್ರೀತಿಯಿಂದ ಅವನಿಗೆ ಹಾಲು ಕುಡಿಸೋ ಅವಕಾಶನೂ ಸಿಗ್ಲಿಲ್ಲ. ಹುಟ್ಟಿದ ತಕ್ಷಣ ನೀನು ಮಗು ಮುಖನೂ ನೋಡ್ಲಿಲ್ಲ. ಮಗು ಹೊಟ್ಟೆಲ್ಲೇ ಸತ್ತೋಯ್ತು ಅಂತ ಹೇಳಿದ್ರು. ಅಲ್ಲೇ ನಿನಗೊಂದು ದೊಡ್ಡ ಆಘಾತ ಆಯ್ತು. ಅದಾದ ನಂತರ ಕೃಷ್ಣನ್ಗೋಸ್ಕರ ಪ್ರತಿದಿನ ಪ್ರತಿ ಕ್ಷಣ ಅಳ್ತಾ ಇದ್ದೆ. ಅದಾದ ನಂತರ ಹಾಗೋ ಹೀಗೋ ಕೃಷ್ಣ ನಮ್ಮ ಮನೆಗೆ ಬಂದ. ಆದ್ರೆ ಆಗ ಅವನ ನಮ್ಮ ಮಗ ಅಂತಾನೆ ಗೊತ್ತಿರ್ಲಿಲ್ಲ. ನಮಗವನ್ ಮಗ ಅಂತ ಗೊತ್ತಾಗೋಷ್ಟರಲ್ಲಿ ಅವನ್ ನಮ್ಮ ಮನೆಯಿಂದ ಮತ್ತೆ ಆಚೆ ಹೋಗಾಗಾಯ್ತು. ಹಾಗೋ ಹೀಗೋ ಕಷ್ಟಪಟ್ಟವನ್ನ ಮತ್ತೆ ಮನೆ ಕರ್ಕೊಂಡು ಬಂದ್ರೆ ಅವನು ಮೀರನ್ನ ಅಮ್ಮ ಅಂತ ಹೋದ. ಅಮ್ಮ, ಕಂದ, ನಿನಗೆ ಈ ಅಮ್ಮ ಬೇಡವಾ? ಬೇಡ ಅಮ್ಮ. ಎಲ್ಲಿ ಕೃಷ್ಣ? ಆ ಮಾಡು. ಚೆನ್ನಾಗಿದ್ಯಾ? ಸೂಪರ್. ಎಷ್ಟು ಮುದ್ದಲ್ವಾ ನಮ್ ಕೃಷ್ಣ? ಹೌದು, ಇಷ್ಟು ಮುದ್ದು ಮಗುನ ಅದಕ್ಕೆ ಇತ್ತೀಚೆಗೆ ದೂರ ಮಾಡ್ಕೋತಿದಾರಲ್ವಾ? ಕಾರಣ ನನ್ಗೆ ಯಾಕೋ ಅದಕ್ಕೆ ನಡವಳಿಕೆ ವಿಚಿತ್ರ ಅಂತ ಅನ್ನಿಸ್ತಿದೆ. ಅಪ್ಪ ಹೇಳ್ದಾಗೆ ಈ ಸೂತ್ಕ ಕಳಿಯೋ ಅಷ್ಟರಲ್ಲಿ ಸೇವಂತಿ ಕತೆ ಮುಗಿಬೇಕು. ಅವಳನ್ನ ಬಲಿ ಕೊಟ್ಟು ಅಖಂಡ ಶಕ್ತಿನ ನಂದಾಗಿಸ್ಕೋಬೇಕು. ಪಾರ್ವತಿಪುರದ ದೇವಿ ಈ ಮನೇಲಿತ್ಕೊಂಡು ಆ ಸೇವಂತಿನ ಕಾಯ್ತೀಯಾ? ನೀನ್ ಹೇಗ್ ಕಾಯ್ತೀಯೋ ಕಾಯಿ. ನಾನಂತೂ ದಿಗ್ಬಂಧನ ಮಾಡಾಯ್ತು. ಇನ್ಯಾರ ಕೈಲೂ ಆ ಸೇವಂತಿನ ಉಳಿಸಕ್ಕಾಗಲ್ಲ.
ಅತ್ತಿಗೆ ಏನೇ ಮಾಡಿದ್ರು ಅದರಿಂದ ಒಂದೊಳ್ಳೆ ಉದ್ದೇಶ ಇರುತ್ತೆ, ಅದಂತೂ ಸತ್ಯ. ನಿಂತ್ಕೋ. ಎಲ್ಲಿ ಹೋಗ್ತಾ ಇದ್ಯಾ? ಇನ್ನೆಲ್ಲಿಗೆ? ಅಡ್ಗೆ ಮಾಡಕ್ ಹೋಗ್ತಿದ್ದೀನಿ. ನೀನ್ ಯಾಕೆ ಅಡ್ಗೆ ಮಾಡೋದಕ್ಕೆ ಹೊರಟಿದ್ಯಾ? ಅಡ್ಗೆ ಮಾಡೋದೇ ತಾನೇ ನನ್ ಕೆಲ್ಸ. ಅಡ್ಗೆ ಮಾಡೋದು ನಿನ್ ಕೆಲ್ಸನ? ಮಾಯಮ್ಮನಿಗೆ ಬಿಟ್ರೆ ಅಡ್ಗೆ ಕೆಲ್ಸನ ಅದಕ್ಕೆ ಬೇರೆ ಯಾರಿಗೂ ಬಿಟ್ಕೊಟ್ಟಿಲ್ಲ. ನಿನ್ ಕೆಲ್ಸ ಹೇಗಾಯ್ತು? ಅಯ್ಯೋ, ಬಾಯಿ ತಪ್ಪ ಹೇಳಿ ಸಿಗಾಕೊಂಡ್ಬಿಟ್ನಲ್ಲ, ಈಗೇನ್ ಮಾಡೋದು? ಅದು ನೀವೇ ಹೇಳಿದ್ರಲ್ಲ, ಮನೆ ಗೂಡ್ಸೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅಡಿಗೆ ಮಾಡೋದು ಎಲ್ಲ ಕೆಲ್ಸನೂ ನೀನೇ ಮಾಡ್ಬೇಕು ಅಂತ. ಅದನ್ ಮಾಡಕ್ ಹೊರಟ್ರು ಏನು ಅಂತ ಕೇಳ್ತಿದ್ದೀರಲ್ಲ. ಸರಿ ಸರಿ, ನೀನೇ ಅಡ್ಗೆ ಮಾಡೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ಡೌಟ್ ಆಯ್ತು. ಇನ್ನೇನ್ ಕಿತಾಪತಿ ಮಾಡೋದಕ್ಕೆ ಹೊರಟಿದ್ಯೋ ಅಂತ. ಇದೊಳ್ಳೆ ಸರಿ ಹೋಯ್ತು. ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅಂತ. ಎಲ್ಲದಕ್ಕೂ ನನಗೇನಾದ್ರೂ ಒಂದ್ ಹೇಳ್ತಾನೆ ಇರಿ. ಕೆಲ್ಸ ಮಾಡಿದ್ರು ಸಮಸ್ಯೆ, ಮಾಡದೇ ಇದ್ರು ಸಮಸ್ಯೆ. ಎಲ್ಲ ನನ್ನ ಹಣೆ ಬರಹ. ನನ್ ಪಾಡಿಗೆ ನಾನು ಅಡಿಗೆ ಮಾಡ್ತೀನಿ, ಇಲ್ಲ ಅಂದ್ರೆ ಊಟಕ್ಕೆ ತಡ ಆಗತ್ತೆ. ನಿಂತ್ಕೋ ಅಂದೆ. ಕರ್ಣ, ನೆನ್ನೆ ಇವಳು ಆಡಿದ್ ನೋಡಿದ್ರೆ ಇವಳು ಮೆಟ್ಕೊಂಡಿತ್ತಲ್ಲ ದೆವ್ವ, ಅದೆಲ್ಲ ಬಿಟ್ಟೋಗಿದೆ ಅಂತ ಅನ್ನಿಸ್ತಿಲ್ವಾ?